ಸಕಲೇಶಪುರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯ ಅಭಿವೃದ್ಧಿಗಾಗಿ 2.65 ಕೋಟಿ ರುಗಳ ಯೋಜನೆ ರೂಪಿಸಲಾಗಿದೆ ಎಂದು ಸಕಲೇಶಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ. ಮಂಗಳವಾರ ಕ್ರಾಫರ್ಡ್ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಮುಖ್ಯವಾಗಿ ಸೋರುವಿಕೆ ತಡೆಗಟ್ಟುವುದು ಹಾಗೂ ವಿದ್ಯುತ್ ಲೈನ್ ದುರಸ್ತಿ ಪಡಿಸಲು ಈ ಅನುದಾನ ಬಡಿಸಲು ಚಿಂತಿಸಲಾಗಿದೆ. ಆಸ್ಪತ್ರೆಯಲ್ಲಿ 55 ಲಕ್ಷ ರು ವೆಚ್ಚದಲ್ಲಿ ಅತ್ಯಾಧುನಿಕ ಲ್ಯಾಬ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದರು. ವೈದ್ಯಾಧಿಕಾರಿ ಮಹೇಶ್ ಮಾತನಾಡಿ, ಆಸ್ಪತ್ರೆಯ ನಗುಮಗು ಆಂಬ್ಯುಲೆನ್ಸ್ ಸೇವೆ ಉಚಿತವಾಗಿ ನೀಡಲಾಗುತ್ತಿದೆ. 108 ಆಂಬ್ಯುಲೆನ್ಸ್ ಸೇವೆಗೆ ಕಿಲೋಮೀಟರ್ಗೆ 4 ರುಗಳನ್ನು ವಿಧಿಸಲಾಗುತ್ತದೆ ಎಂದು ಸಭೆಯಲ್ಲಿ ವಿವರಿಸಿದರು. ಆಸ್ಪತ್ರೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಿದ್ದು ಆಸ್ಪತ್ರೆಯ ಒಳ ರೋಗಿಗಳ ಕೊಠಡಿಗೆ ಬಂದು ಮಲಗುತ್ತವೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಸ್ಪತ್ರೆಯ ಮಕ್ಕಳ ವೈದ್ಯೆ ಸಂಧ್ಯಾ ಮನವಿ ಮಾಡಿಕೊಂಡರು. ಇದಕ್ಕೆ ಉತ್ತರಿಸಿದ ಶಾಸಕರು, ಆಸ್ಪತ್ರೆಯಲ್ಲಿ ನಾಯಿ ಹಾವಳಿ ತಪ್ಪಿಸಲು ಶೀಘ್ರವೇ ಕಾವಲುಗಾರರನ್ನ ನೇಮಕ ಮಾಡಲಾಗುವುದು ಎಂದರು. ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಾಸಿಗೆ ಕೊರತೆ ಇರುವ ಕಾರಣ ಸಾಕಷ್ಟು ರೋಗಿಗಳನ್ನ ವಾಪಸ್ ಕಳಿಸಲಾಗುತ್ತಿದೆ. ಆಸ್ಪತ್ರೆಗೆ ದಾಖಲಿಸಿಕೊಳ್ಳದಿದ್ರೆ ರೋಗಿ ಸಂಬಂಧಿಕರಿಂದ ಪ್ರಶ್ನೆಗಳನ್ನ ಎದುರಿಸಬೇಕಿದೆ. ಅಲ್ಲದೆ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಿದ್ದು ನಿತ್ಯ 900 ರಿಂದ 1000 ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾಗಿದೆ. ಹೊರ ರೋಗಿಗಳ ಚಿಕಿತ್ಸೆ ನೀಡುವ ವೇಳೆ ತುರ್ತು ಚಿಕಿತ್ಸೆಗೂ ನಾವೇ ತೆರಳಬೇಕು. ಇದರಿಂದ ಹೊರ ರೋಗಿಗಳ ಸಮಸ್ಯೆ ಎದುರಿಸುವಂತಾಗಿದೆ. ತುರ್ತು ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅಲ್ಪ ವಿಳಂಬವಾದರೂ ಪ್ರಭಾವಿಗಳಿಗೆ ಕರೆ ಮಾಡುತ್ತಾರೆ. ಇದು ಸಹ ಒತ್ತಡ ಸೃಷ್ಟಿಸುತ್ತದೆ. ಮುಂಜಾನೆ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುತ್ತದೆ ಎಂಬ ಕಾರಣಕ್ಕೆ ಸಂಜೆ ವೇಳೆ ಹೆಚ್ಚಿನ ಹೊರ ರೋಗಿಗಳು ಬರುತ್ತಿರುವುದರಿಂದ ಮುಂಜಾನೆಯಿಂದ ರಾತ್ರಿವರೆಗೂ ಕೆಲಸ ಮಾಡಬೇಕಾಗಿರುವುದರಿಂದ ನಿತ್ಯ ಒತ್ತಡದಲ್ಲಿ ಕೆಲಸ ಮಾಡಬೇಕಿದೆ ಎಂದು ಕ್ರಾಫರ್ಡ್ ಆಸ್ಪತ್ರೆಯ ವೈದ್ಯರು ಬೇಸರ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ವೈದ್ಯರ ಕೊರತೆ ಹೆಚ್ಚಿನ ಒತ್ತಡಕ್ಕೆ ಕಾರಣವಾಗಿದೆ. ಶೀಘ್ರವೇ 4 ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳನ್ನ ನೇಮಿಸಲಾಗುವುದು. ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ನೇಮಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಎಂದರು. ಹೆಚ್ಚುವರಿಯಾಗಿ ಒಳ ರೋಗಿಗಳ ಕೊಠಡಿಯನ್ನ ತೆರೆಯಲಾಗುವುದು. ಅಲ್ಲದೆ 5 ಶುಶ್ರೂಷಕಿಯರನ್ನ ನೇಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಭೆಗೆ ಬರದ ಆಯುಷ್ಮಾನ್ ಇಲಾಖೆ ಉಪನಿರ್ದೇಶಕ ಮುಸ್ಯಾಪರ್ಯ ಅವರನ್ನ ಶಾಸಕ ಸಿಮೆಂಟ್ ಮಂಜು ಕರೆ ಮಾಡಿ, ಶಾಸಕರು ಕರೆದ ಸಭೆಗೆ ಬರದಿರುವಷ್ಟು ನಿರ್ಲಕ್ಷ್ಯವೇ ನಿಮಗೆ? ಜಿಲ್ಲೆಯಲ್ಲಿ ನಿಮ್ಮ ಆಸ್ಪತ್ರೆಗಳು ಎಷ್ಟಿದೆ? ಕಚೇರಿಯಲ್ಲಿ ಕುಳಿತು ಏನ್ ಮಾಡ್ತಿದ್ದೀರಾ? ಸಾರ್ವಜನಿಕರ ಕೆಲಸ ಮಾಡಲು ನಾನು ಬಂದಿರುವುದು ನನ್ನ ಸ್ವಂತ ಕೆಲಸ ಮಾಡಲು ಬಂದಿಲ್ಲ. ಜಿಲ್ಲೆಗೆ ನೀವು ಬಂದು 3 ತಿಂಗಳಾದ್ರೂ ಇದುವರೆಗೂ ನಿಮ್ಮ ಮುಖ ನೋಡಿಲ್ಲ. ಇದುವರೆಗೆ ನಿಮ್ಮನ್ನ ನಾವು ಸಭೆಗೆ ಕರೆದಿದ್ದೇವಾ? ಮತ್ತೊಮ್ಮೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಉನ್ನತಾಧಿಕಾರಿಗಳಿಗೆ ನಿಮ್ಮ ವಿರುದ್ಧ ದೂರು ನೀಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ರಕ್ಷಾ ಸಮಿತಿ ಸದಸ್ಯರಾದ ಒಳನಹಳ್ಳಿ ಅಶ್ವಥ್, ಸಂಜಯ್ ಶೆಟ್ಟಿ, ಗುರುಪ್ರಸಾದ್, ಕುಸುಮ ಭೂಪಾಲ್, ಬ್ಯಾಕರವಳ್ಳಿ ಜಯಣ್ಣ, ಸುದೀಶ್, ಡಾಕ್ಟರ್ ಸುಧಾಕರ್, ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ತಹಸೀಲ್ದಾರ್ ಮೇಘನಾ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಈ ದಿನ ರಕ್ಷಾ ಕಮಿಟಿಯ ಒಂದು ಸಭೆಯನ್ನ ನಡೆಸಿದೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯ ಸಮಸ್ಯೆ ಇರ್ಬೋದು, ಮತ್ತೆ ಸ್ಟಾಫ್ ಏನ್ ಶಾರ್ಟೇಜ್ ಇರ್ತಕ್ಕಂಥದ್ದು ಇರ್ಬೋದು. DHO ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಹೆಚ್ಚಾಗಿರೋ ಕಾರಣ ಬೆಡ್ಗಳು ಕೂಡ ಶಾರ್ಟೇಜ್ ಇದೆ. ಈ ನಿಟ್ಟಿನಲ್ಲಿ ಹೊಸದಾಗಿ ಒಂದು ವಾರ್ಡ್ ನ ಓಪನ್ ಮಾಡಬೇಕು ಅಂತ ಆಗಿದೆ. ಶಾರ್ಟೇಜ್ ಇರ್ತಕ್ಕಂಥ ಸ್ಟಾಫ್ ಅನ್ನು ಕೂಡ DHO ಅವರಿಗೆ ನಾವು ಹೇಳಿದ್ವಿ, ಮನವಿನ ಮಾಡಿದ್ವಿ. ಆದಷ್ಟು ಬೇಗ ಶಾರ್ಟೇಜ್ ಇರ್ತಕ್ಕಂಥ ಸ್ಟಾಫ್ ನರ್ಸ್ ನ ಕಳಿಸ್ಕೊಟ್ರೆ ಆ ವಾರ್ಡ್ ಕೂಡ ಓಪನ್ ಮಾಡಿಸ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತಗೊಂಡಿದ್ವಿ. ಮುಂದ್ಗಡೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅಂಗಡಿ ಸಮಸ್ಯೆ ಇರ್ಬೋದು, ಮತ್ತೆ ಇಲ್ಲಿ ಒಂದು ಈ 24 ಅವರ್ಸ್ ಒಬ್ರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಇರಬೇಕು. ಬೇರೆ ಬೇರೆ ನಿರ್ಣಯಗಳು, ವಾಚ್ಮ್ಯಾನ್ ಬೇಕಾಗಿರತಕ್ಕಂಥದ್ದು. ಈ ಹಾಸ್ಪಿಟಲ್ನ ಒಂದು ಒಳ್ಳೆ ದಾರಿ ತರ ನಿಟ್ಟಿನಲ್ಲಿ ಏನ್ ಬೇಕು ಎಲ್ಲಾ ಸೌಕರ್ಯಗಳನ್ನು ಕೂಡ ಕಲ್ಪಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.